ಶಾಸಕರ ಸ್ವಪ್ರತಿಷ್ಠೆಗೆ ರಸ್ತೆನೂ ನಿಲ್ಲಲ್ಲ ಅಂತದೇ ಸ್ಟೋರಿ ಇದು. ಅವರು ಪ್ರತಿಷ್ಠೆಗೆ ಇಳಿದು ಬಿಟ್ರೆ ರಸ್ತೆಗಳಂತೂ ಮಾಯವಾಗೋಗ್ಬಿಡುತ್ತೆ. ಚೆನ್ನಾಗಿರೋ ರಸ್ತೆಯನ್ನ ಬಿಬಿಎಂಪಿ ಅಗದು ಗುಂಡಾಂತರ ಮಾಡಿಬಿಟ್ಟಿದೆ. ಗುಡಿಸಿ ಗುಂಡಾಂತರ. 2 ಕ್ಷೇತ್ರಗಳ ನಡುವೆ ಸಿಲುಕಿರುವಂತ ರಸ್ತೆ ಇದು. ಬಹಳಷ್ಟು ಕ್ಷೇತ್ರಗಳಲ್ಲಿ ಇದೇ ಪರಿಸ್ಥಿತಿ. ರಾಜ್ಯದ ಗಡಿ ಭಾಗಗಳಲ್ಲಿ ಹೆಂಗಿರುತ್ತೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ. ಪದ್ಮನಾಭನಗರ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮಧ್ಯೆ ಇರುವಂತ ರಸ್ತೆ ಚಿಕ್ಕಲಸಂದ್ರದ ಕುವೆಂಪು ರಸ್ತೆಯ ಅಧ್ವಾನಕ್ಕೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ. ಚೆನ್ನಾಗಿರೋ ರಸ್ತೆಯನ್ನೇ ಅಗೆದು ಹಾಕಿದ ಬಿಬಿಎಂಪಿ. 2 ಕ್ಷೇತ್ರಗಳ ನಡುವೆ ಇಕ್ಕಟ್ಟಿಗೆ ಸಿಲುಕಿದ ರಸ್ತೆ. ಇಲ್ಲಿನ ರಸ್ತೆಗೆ ಇನ್ನೂ ಸಿಕ್ಕಿಲ್ಲ ಡಾಂಬರ್ ಭಾಗ್ಯ. ಶಾಸಕರಿಗೆ ಚೆಲ್ಲಾಟ, ಸಾರ್ವಜನಿಕರಿಗೆ ಸಂಕಷ್ಟ. ಇನ್ನು ಪದ್ಮನಾಭನಗರ ಕ್ಷೇತ್ರ ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಧ್ಯೆ ಇರುವ ಚಿಕ್ಕಲಸಂದ್ರದ ಕುವೆಂಪು ರಸ್ತೆಯ ಅಧ್ವಾನ. ವಿಧಾನಸಭಾ ಚುನಾವಣೆ ವೇಳೆ ಚೆನ್ನಾಗಿರೋ ರಸ್ತೆಯನ್ನ ಅಗೆದು ಹೊಸ ಡಾಂಬರೀಕರಣ ಮಾಡ್ತೀವಿ ಅಂತ ಸ್ಥಳೀಯ ಬಿಬಿಎಂಪಿ ಅಧಿಕಾರಿಗಳು ಹೇಳಿದ್ರು. ಆದ್ರೆ ಇಲ್ಲಿ ತನಕ ಈ ರಸ್ತೆಗೆ ಡಾಂಬರು ಭಾಗ್ಯ ಸಿಕ್ಕಿಲ್ಲ. ಪದ್ಮನಾಭ ಕ್ಷೇತ್ರದ ಶಾಸಕ ಆರ್ ಅಶೋಕ್, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಬಿಜೆಪಿ ಪಕ್ಷದ ಶಾಸಕರಾಗಿದ್ರು ಸ್ವಪ್ರತಿಷ್ಠೆಯಿಂದ ರಸ್ತೆ ಮಾಡಿಸ್ತಾ ಇಲ್ಲ ಅಂತ ಏರಿಯಾದ ಜನ ಆರೋಪಿಸುತ್ತಿದ್ದಾರೆ. 4-5 ತಿಂಗಳ ಹಿಂದೆನೆ ಅವರು ರೋಡನ್ನು ಕಿತ್ತಾಕ್ಬಿಟ್ರು. ನಮಗ್ ಗೊತ್ತಿಲ್ಲ ಅವರು ಸರಿ ಮಾಡ್ತಾರೆ, ಟಾರ್ ಹಾಕ್ತಾರೆ ಅಂತ. ಎಷ್ಟೇ ನಿವೇದನೆ ಮಾಡ್ಕೊಂಡ್ರು ನಮ್ಗೇನು ಉತ್ತರ ಕೊಡ್ತಾ ಇಲ್ಲ. ಮಾಡ್ತಾರೆ ಅಂತ ನಾವು ನಂಬ್ಕೊಂಡ್ವಿ, ಮಾಡ್ತಿಲ್ಲ. ಒಂದು ಯಾವ ಓಲಾ ಬರಲ್ಲ, ಒಂದು ಆಟೋ ಬರಲ್ಲ. ನಮ್ಮನೆ ಸ್ಕೂಟ್ರು ಹೊರಗಡೆ ಹೋಗೋದು ಕಷ್ಟ. ನಮ್ಗೆ ಮಕ್ಕಳಿಗೂ ತುಂಬಾ ತೊಂದರೆ. 2 ಬಿದ್ದೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಚಿಕಿತ್ಸೆ ಯಾರು ಕೊಡಿಸ್ತಾರೆ ನಮ್ಗೆ? ದಯವಿಟ್ಟು ಈ ರೋಡನ್ನ ಆದಷ್ಟು ನಮ್ಗೆ ಸರಿ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀವಿ. ಇಷ್ಟಿದ್ದಪ್ಪ ಬೌಲ್ಡರ್ಸ್ ಇದೆ, ಸ್ಕಿಡ್ ಆಗುತ್ತೆ, ಕಲ್ಲುಗಳು ಗಾಡಿ ಹೋದ್ರೆ ಮನೆಗಳ ಗೋಜಕ್ಕೆ ಬಡಿಯುತ್ತೆ. ದಯವಿಟ್ಟು ಏನಾರು ಮಾಡಿ. ಹೌದು, ಆ ಗಾಡಿ ಹೋದಾಗ ಇಲ್ಲೇ ಸ್ಟಾರ್ಟ್ ಆಗಿ ಬಿದ್ದಿದ್ದೇನೆ, ಸ್ಕಿಡ್ ಆಗಿ ಬಿದ್ದಿದ್ದೇನೆ. 3 ಸರಿ ಬಿದ್ದಾಗಿದೆ, ಬೆನ್ನಕ್ಕೆ ಪೆಟ್ಟಾಗಿದೆ. ಇನ್ನೇನ ಬೇಕಿದ್ರೆ ರಸ್ತೆ ಮಾಡೋಕ್ಕಿಂತ ಪ್ರೂಫ್ ಬೇಕು ಅಂದ್ರೆ ನಾನು ಎಕ್ಸ್ರೇ ಕೊಡ್ಬೇಕಾಗುತ್ತೆ. ಇನ್ನು ಇಲ್ಲಿ ಜಲ್ಲಿಕಲ್ಲು ರಸ್ತೆಯಲ್ಲೇ ಬೈಕ್ ಸವಾರರು ಸರ್ಕಸ್ ಮಾಡ್ತಾ ಓದಾಡ್ತಾರೆ. ಈ ವೇಳೆ ಬೈಕ್ ಟೈರ್ನಿಂದ ಕಲ್ಲು ಪ್ರೆಸ್ ಹಾಕಿ ಶಾಲಾ ಮಕ್ಕಳ ಮೇಲೆ ಸಿಡಿಯೋದು, ಅಕ್ಕಪಕ್ಕದ ಮನೆಗಳ ಕಿಟಕಿಗಳಿಗೆ ಸಿಡಿಯೋದಾಗ್ತಿದೆ. ರಸ್ತೆ ಅಧ್ವಾನದಿಂದ ಈ ಏರಿಯಾಗೆ ಆಂಬ್ಯುಲೆನ್ಸ್, ಓಲಾ, ಊಬರ್ ಯಾವುದು ಬರ್ತಾ ಇಲ್ಲ. ಇನ್ನು ಈ ಹಿಂದೆ ಬೈಕ್ ಮೇಲಿಂದ 2 ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಈ ರಸ್ತೆಯಲ್ಲಿ ಓಡಾಡೋಕೆ ಆಗದೆ ನರಕ ಅನುಭವಿಸ್ತಾ ಇದ್ದಾರೆ ಇಲ್ಲಿನ ಜನ. ಆರ್ ಅಶೋಕ್ ಅವರು ಈ ನಮ್ಮ ಪದ್ಮನಾಭನಗರ MLA ಅವರು ಅಲ್ಲಿ ಪಾದಯಾತ್ರೆ ಮಾಡಿ ಏನು ಮಾಡ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ. ಈ ನಮ್ಮ ಕಷ್ಟಗಳನ್ನ ಅವ್ರು ನೋಡ್ಬೇಕು ತಾನೆ. ಬಂದು ಇಲ್ಲಿ ಪಾದಯಾತ್ರೆ ಮಾಡಿದರೆ ಏನು ಕುಂದು ಕೊರತೆಗಳೆಲ್ಲ ಗೊತ್ತಾಗ್ತಾ ಬರುತ್ತೆ. ಅದನ್ನ ಯಾಕೆ ಮಾಡ್ತಿಲ್ಲ ಅವರು? ನಮ್ಗೆ ಅದೇ ದೊಡ್ಡ ಯೋಚನೆ ಆಗ್ತಾ ಇದೆ ಅಷ್ಟೇ. ನಿಮ್ಮನ್ನ ಎಲೆಕ್ಷನ್ ಮಾಡಿದ್ರೆ ನಾವೇನು ಮಾಡೋದು ಗೊತ್ತಾಗ್ತಿಲ್ಲ. ಇಲ್ಲಿ 2 ವಿಧಾನಸಭಾ ಕ್ಷೇತ್ರಗಳ ಮಧ್ಯೆ ಬರುವಂತಹ ಈ ರಸ್ತೆಗೆ ಕಳೆದ 1.5 ವರ್ಷಗಳಿಂದಲೂ ಕೂಡ ಡಾಂಬರ್ನ ಭಾಗ್ಯ ಇನ್ನೂ ಕೂಡ ಸಿಕ್ಕಿಲ್ಲ. ಸೊ ಹೀಗಾಗಿ ವಾಹನ ಸವಾರರು ನಿತ್ಲೂ ಕೂಡ ಈ ಒಂದು ಕಲ್ಲುಗಳಿಂದ ಆವೃತ್ತಿ ಆಗಿರುವಂತಹ ರಸ್ತೆಯಲ್ಲೇ ಓಡಾಟವನ್ನ ಮಾಡ್ತಾ ಇದ್ದಾವೆ. ಮಳೆ ಬಂದಂತ ಸಂದರ್ಭದಲ್ಲಿ ಕೂಡ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಈ ಕಲ್ಲುಗಳು ಏನಿದಾವಲ್ಲ, ವೆಹಿಕಲ್ಸ್ಗಳು ಮೂವ್ಮೆಂಟ್ ಆಗುವಾಗ ಆ ಟೈರ್ನಿಂದ ಸ್ಕಿಡ್ ಆಗಿ ನೇರವಾಗಿ ಮನೆಗಳ ಗ್ಲಾಸ್ಗೆ ಹೊಡೆಯುವಂಥದ್ದು, ಜೊತೆಗೆ ಗೇಟ್ಗಳಿಗೆ ಹೊಡೆಯುವಂಥದ್ದು ಕೂಡ ಆಗ್ತಾ ಇದೆ. ಜೊತೆಗೆ ಸಾಕಷ್ಟು ಹರಸಾಹಸವನ್ನು ಕೂಡ ಪಡ್ತಾ ಇದ್ದಾರೆ. ಮಕ್ಕಳನ್ನ ಶಾಲೆಗೆ ಬೈಕ್ ಮೇಲೆ ಬಿಟ್ಟು ಬರೋಕ್ ಆಗ್ತಾ ಇಲ್ಲ. ಸ್ಕೂಲ್ ಬಸ್ಗಳು ಬರ್ತಾ ಇಲ್ಲ. ಅಕ್ಕಪಕ್ಕದ ಮನೆಗಳಿಗೆ ನಿತ್ಯ ಧೂಳು ಆವರಿಸಿಕೊಳ್ತಾ ಇದ್ದು ಆರೋಗ್ಯ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ತಾ ಇದೆ. ಅದೇನೇ ಆಗ್ಲಿ, ಸ್ವಪಕ್ಷದ ಶಾಸಕರು ಪ್ರತಿಷ್ಠೆ ಬಿಟ್ಟು ರಸ್ತೆಗೆ ಡಾಂಬರೀಕರಣದ ಭಾಗ್ಯ ಕಲ್ಪಿಸಲಿ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.